ನಮಸ್ಕಾರ. ನಮಸ್ಕಾರ. ನೀವು TKR ಟೋಟಲ್ ನೀ ರೀಪ್ಲೇಸ್ಮೆಂಟ್ ತಗೊಂಡು ಸ್ವಲ್ಪ ದಿನ ಆಯ್ತಲ್ವಾ? 5 ದಿನ ಆಯಿತು. ಸೊ ಫಿಸಿಯೋಥೆರಪಿ ಶುರು ಮಾಡಿ 5 ದಿನ ಆಯಿತು. ನಿಮ್ಗೆ ಏನು ಅನುಕೂಲ ಸಿಕ್ಕತ್ತೆ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಅದೇ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನಡಿಬೇಕು. ಚೂರು ಇದು ಮಾಡಿ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ನಮ್ಮ ಜೊತೆ ಎಲ್ಲ ಬರುತ್ತಲ್ವಾ ನಿಮಗೆ? ಬರ್ತಾಯಿದೆ. 20 repetition I'm doing. So today you have 4 steps in the home. Outside you didn't have the support, so here only you can do it for twice thrice. Okay, 2-3 ಸತಿ ಮೆಟ್ಲೆತ್ತಿಯ ಸೇಮ್ ಆಗುತ್ತೆ. ಇದರಲ್ಲಿ ಸಪೋರ್ಟ್ ಇದೆ ಒಳಗಡೆ. ಸಪೋರ್ಟ್ ಇದೆ. ಸೊ ನಿಮ್ಗೆ ಸ್ವಲ್ಪ ಅನುಕೂಲ ಆಗುತ್ತಲ್ವಾ? ಸ್ವಲ್ಪ ಇದಾಯ್ತಾ ಇದೆ. ಸ್ವೆಲ್ಲಿಂಗ್ ಕಡಿಮೆ ಆಯಿತು. ಮಂಡಿನಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆಯಿತು. ಇನ್ನು ಸ್ವೆಲ್ಲಿಂಗ್ ಇರುತ್ತೆ, ಅದು ಮಾಡ ಹೊರ್ಟೋಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಸಿಕ್ಕತ್ತಲ್ವಾ? ಫಿಸಿಯೋಥೆರಪಿ ಮಾಡಿಯಾ ಸರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಸಮಾಧಾನ ಇರತ್ತಲ್ವಾ? ಅದು ಹೋಪ್ ಇರತ್ತಲ್ವಾ? ಮಾಡಿಯಾ ಸರಿ ಹೋಗುತ್ತೆ. ಯು ಕ್ಯಾನ್ ಗೆಟ್ ದ ಲೈಫ್. ತಿರುಗಿ ಪುನರ್ಜನ್ಮ ಬರುತ್ತಲ್ವಾ? ಅದು ಕಾನ್ಫಿಡೆಂಟ್ ಇರತ್ತಾ? ಇರತ್ತೆ. ನಿಮ್ಗೇನೋ ಸ್ವಲ್ಪ ಅನುಕೂಲ ಆಗೋದಲ್ವಾ ಇದು ಮಾಡಿಯಾ? ಸ್ವಲ್ಪ ಅನುಕೂಲ ಆಗಿದೆ, ಇದಾಗ್ತದೆ. ಇನ್ನೂ 5 days ಆಗಿದೆಯಲ್ಲ. ಡಾಕ್ಟರ್ ಶ್ರೀಕಾಂತ್ ರಾವ್ 10 days ಮಾಡೋಕ್ಕೆ ಹೇಳಿದ್ದಾರಾ? ಓಕೆ, ಮಾಡಿ. ಎಷ್ಟು ಅನುಕೂಲ ಆಗುತ್ತೋ 10 days ಅಷ್ಟು ಮಾಡಿ. ನಾವು 20 times all exercise I started with you. 10 afterwards I will increase the repetitions. So at 20 you are doing. Okay. Thank you, madam. Thank you. Srimati Saradammal had taken TKR on 14th April. 18th she came back home. So I have started the therapy on 19th April. So 5 days over, her swelling gone down. So it is still, she has the swelling more. It has to reduce. The 5 days therapy, how she is improving, I need to ask her feedback. ಅಮ್ಮ, 5 days ನೀವು ಫಿಸಿಯೋಥೆರಪಿ ತಗೊಂಡಿದ್ದೀರಲ್ವಾ? ನಿಮಗೆ ಏನಾಯಿತು 5 daysನಲ್ಲಿ? ಏನು ಅನುಕೂಲ ಆಯಿತು? ನೋವಾಗ್ತಾ ಇದೆ. ಇನ್ನೇನು ನೋವಿರತ್ತು. ನೋವು ಅಷ್ಟು ಬೇಗ ಹೋಗಲ್ಲ. ನಿಮ್ಗೆ ಸ್ವಲ್ಪ ಕಾಲು ಮಡಿಚಕ್ಕೆ ಆಗುತ್ತಲ್ವಾ? ಸ್ವಲ್ಪ ಓಡಾಡಕ್ಕೆ ಹೆಲ್ಪ್ ಆಗುತ್ತಲ್ವಾ? Today we will climb up the steps. You have 4 steps at home, no? Outside the steps you don't have the support. The rails won't be there. So first we will try here. Okay, ನಾವು ಇಲ್ಲಿಯೇ ಟ್ರೈ ಮಾಡಬೇಕಾಯಿತು. ಆದಮೇಲೆ ಆಚೆ ಕಡೆ ಹೋಗಿ ಸ್ವಲ್ಪ ಆದಮೇಲೆ ಸ್ವಲ್ಪ ದಿನಗಳಾದಮೇಲೆ ಔಟ್ಸೈಡ್ ಹೋಗ್ಬೋದು. இந்த 4 steps நீங்கள் twice thrice நீங்கள் climb down பண்ணுங்க. அதுலேயே ಇಂಪ್ರೂವ್ಮೆಂಟ್ ಬರುತ್ತೆ. ಸರಿಯಾ? bend more, bend more, bend more, try more, bend more. 1 2 3 4 5 6 7 8 9 10. Relax. Again bend, bend. Try to bend more. Try to bend more. Try to bend more. This is the end range for her. Okay, she's doing well. 1 2 3 4 5 6 7 8 9 10. Relax. Again do. Bend your knee. Bend. Bend more. Try more. This is the maximum end range. 1 2 3 4 5 6 7 8 9 10. Relax. Okay. ನಿಧಾನಕ್ಕೆ ಹೋಗ್ಬೇಕು. ನಿಧಾನಕ್ಕೆ ಇಳಿಬೇಕು. ಅಲ್ಲಿ ಕರ್ಕೊಂಡ ಹಿಡ್ಕೊಳ್ಳಿ.
ಬಲಗಾಲ ಎಡಗಾಲ. ಬಲಕಾಲು ಇದು ಸ್ವಲ್ಪ ಮೇಲೆ ಎತ್ತಿಡಿ. ಎಸ್ ಎಸ್ ಎಸ್. ಇದು ಕೊಂಚ ಮೇಲ್ಕಡೆ ಇಡಿ, ಪಾದ ಮೇಲ್ಕಡೆ ಇಡಿ. ತಿರುಗಿ ಇನ್ನೂ ಒಂದು ಸರ್ತಿ ನಡೆ. ಇದು ரொம்ப 4 ಸ್ಟೆಪ್ಸ್ ತಮ್ಮ. ಇದು ರೈಲ್ಸ್ ಏನೂ ಆಚೆ ಕಡೆ ಇಲ್ಲ ಅಲ್ವಾ, ನಿಮಗೆ ಹಿಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಮನೆಯಲ್ಲಿ ಓಡಾಡಿ ಸ್ಟೆಪ್ಸ್. ಮಡಿಸಿ ಇಡಬೇಕು, ಸ್ವಲ್ಪ ಎತ್ತಿ, ಬಲಕಾಲು ಎತ್ತಿ ಇಡಬೇಕು, ಎತ್ತಿ ಮಡಿಸಿ ಮಡಿಸಿ ಇಡಬೇಕು. ಎಸ್. ಒಂದು ಸತಿ ಟ್ರೈ ಮಾಡ್ತೀರಾ? ಓನ್ಲಿ 4 ಸ್ಟೆಪ್ಸ್. ಇದು ಸಪೋರ್ಟ್ ಆಚೆ ಕಡೆ ಇಲ್ಲ, ಅದಕ್ಕೆ ಇಲ್ಲೇ ಮಾಡ್ತೀನಿ. ಸ್ವಲ್ಪ ದಿನ ಆದಮೇಲೆ ಔಟ್ಸೈಡ್ ಹೋಗೋಣ. ಸ್ಟೆಪ್ ಎತ್ತಿ ಮೇಡಮ್. ಸಾಕು.